ಕೆಲ ರಾಜಕೀಯ ನಾಯಕರು ಜಾತಿಗಳ ಮ್ಯಾನೇಜರ್ ಆಗ್ತಿದ್ದಾರೆ. ಅದಕ್ಕೆ ನಾವು ಅವಕಾಶ ಕೊಡಬಾರದು, ಜಾತಿಗಳ ನಾಯಕರನ್ನಾಗಿ ಮಾಡಬಾರದು ಅನ್ನುವಂಥದ್ದು ಹೇಳಿದ್ದಾರೆ. ವಾಲ್ಮೀಕಿ ಮತ್ತು ಅಂಬೇಡ್ಕರ್ ಹಾಗೆ ಕನಕದಾಸರು ಜಾತಿಗೆ ಸೀಮಿತವಾಗಬಾರದು ಅಂತ ಬರಗೂರು ರಾಮಚಂದ್ರಪ್ಪ ಅವರು ಹೇಳಿದ್ದಾರೆ. ಜಾತಿಗೆ ಸೀಮಿತವನ್ನಾಗಿಸಬಾರದು. ಅವರು ದೇಶದ ಸಾಂಸ್ಕೃತಿಕವಾದಂತಹ ನಾಯಕರು, ಸಾಮಾಜಿಕ ನಾಯಕರ ಜಯಂತಿಗಳು ಜಾತಿ ಜಯಂತಿಗಳಾಗ್ತಿದೆ, ಜಾತಿಗಳು ವೋಟ್ ಬ್ಯಾಂಕ್ಗಳಾಗಿ ಬದಲಾಗ್ತಿದೆ. ಇಂತಹ ಸನ್ನಿವೇಶದಲ್ಲಿ ನಾವುಗಳಿರೋದು ವಿಷಾದನೀಯ ಅನ್ನುವಂಥ ಮಾತನ್ನು ಬರಗೂರು ಹೇಳಿದ್ದಾರೆ. ಶ್ರೀರಾಮನನ್ನ ಧಾರ್ಮಿಕ ನಾಯಕರು ಹೈಜಾಕ್ ಮಾಡ್ತಿದ್ದಾರೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಸಾಹಿತಿ ಬರಗೂರು ರಾಮಚಂದ್ರಪ್ಪ ಈ ವಿಚಾರವನ್ನು ಕಾರ್ಯಕ್ರಮವೊಂದರಲ್ಲಿ ಪ್ರಸ್ತಾಪ ಮಾಡಿ ಹೇಳ್ತಾರೆ. ಜಾತಿಗಳು ವೋಟ್ ಬ್ಯಾಂಕ್ಗಳಾಗಿ ಬದಲಾಗ್ತಿದೆ. ವಾಲ್ಮೀಕಿ, ಅಂಬೇಡ್ಕರ್, ಕನಕದಾಸರು ಜಾತಿಗೆ ಸೀಮಿತವಾಗಬಾರದು. ಅವರು ಈ ದೇಶದ ಸಾಂಸ್ಕೃತಿಕ ಸಾಮಾಜಿಕ ನಾಯಕರುಗಳು. ಕೆಲ ರಾಜಕೀಯ ನಾಯಕರು ಜಾತಿಗಳ ಮ್ಯಾನೇಜರ್ ಆಗ್ತಿದ್ದಾರೆ ಎನ್ನುವಂಥ ಕಟುವಾಗಿಯೇ ಕೆಲ ವ್ಯಕ್ತಿಗಳನ್ನು ಪರೋಕ್ಷವಾಗಿ ಟೀಕಿಸಿದ್ದಾರೆ. ಅಂದರೆ ಶ್ರೀರಾಮನನ್ನು ಹೈಜಾಕ್ ಮಾಡ್ಕೊಂಡು ಹೋಗಿರೋ ದೇಶ ಇದು. ಶ್ರೀರಾಮನನ್ನೇ ಹೈಜಾಕ್ ಮಾಡ್ಕೊಂಡು ಹೋಗ್ಬಿಟ್ಟು ಅವನ ಹೆಸರನ್ನು ಬಳಸ್ಕೊಂಡ್ಬಿಟ್ಟು ವೋಟ್ ಮಾಡ್ಕೊಳ್ತಿದ್ದಾರೆ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು ವಾಲ್ಮೀಕಿ ಮತ ಬ್ಯಾಂಕಿನ ಮ್ಯಾನೇಜರ್ ಆಗುವುದಕ್ಕೆ ಬಿಡಬಾರದು ಅಂತ ಹೇಳಿದ ಆ ಕಾರಣಕ್ಕಾಗಿಯೇ. ಈ ದೇಶದ ಧರ್ಮ ಮತ್ತು ದೇವರುಗಳು ಓಟಿನ ಬ್ಯಾಂಕಿನ ಆಸರೆಗಳಾಗಬಾರದು. ಅಂದರೆ ಶ್ರೀರಾಮನನ್ನು ಹೈಜಾಕ್ ಮಾಡ್ಕೊಂಡು ಹೋಗಿರೋ ದೇಶ ಇದು. ಶ್ರೀರಾಮನನ್ನೇ ಹೈಜಾಕ್ ಮಾಡ್ಕೊಂಡು ಹೋಗ್ಬಿಟ್ಟು ಅವನ ಹೆಸರನ್ನು ಬಳಸ್ಕೊಂಡ್ಬಿಟ್ಟು ವೋಟ್ ಮಾಡ್ಕೊಳ್ತಿದ್ದಾರೆ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು ವಾಲ್ಮೀಕಿ ಮತ ಬ್ಯಾಂಕಿನ ಮ್ಯಾನೇಜರ್ ಆಗುವುದಕ್ಕೆ ಬಿಡಬಾರದು ಅಂತ ಹೇಳಿದ ಆ ಕಾರಣಕ್ಕಾಗಿಯೇ. ಈ ದೇಶದ ಧರ್ಮ ಮತ್ತು ದೇವರುಗಳು ಓಟಿನ ಬ್ಯಾಂಕಿನ ಆಸರೆಗಳಾಗಬಾರದು.